ಬ್ರಿಂಗ್ರಾಜ್ ಹೇರ್ ಮಾಸ್ಕ್ ಹೇಗೆ ಮಾಡೋದು ಅಂತ ನೋಡೋಣ. ಒಂದಿಡಿ ಆಗುವಷ್ಟು ಕರ್ಬೇವಿನ ಸೊಪ್ಪು, ಹೇರಿಗೆ ಒಳ್ಳೆಯದು, ಕೂದಲು ಕಪ್ಪಾಗೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಮತ್ತು ನಾನಿಲ್ಲಿ ಬ್ರಿಂಗ್ರಾಜ್ ಎಲೆಗಳನ್ನ ತಗೊಂಡಿದ್ದೀನಿ. ನೋಡಿದ್ರು ಹೂ ಬಿಳಿ ಕಲರ್ ಇರುತ್ತೆ ಅಥವಾ ಹಳದಿನೂ ಇರುತ್ತೆ, ಅದು ಒಂದಿಡಿ ತಗೊಂಡಿದ್ದೀನಿ. ಆ್ಯಂಡ್ ದೆನ್ ಇಲ್ಲಿ ದಾಸವಾಳದ ಎಲೆಗಳು ಒಂದಿಡಿ, ಒಂದು ಎಂಟು ತಗೊಂಡಿದ್ದೀನಿ, 8 ಎಲೆಗಳು, ಮತ್ತು ಒಂದು ದಾಸವಾಳದ ಹೂವು. ನನ್ನ ಹತ್ರ ಒಂದೇ ಇತ್ತು, ಹಾಗಾಗಿ ಒಂದು ತಗೊಂಡಿದ್ದೀನಿ. ನೀವು 2-3 ಕೂಡ ಹಾಕ್ಬೋದು. ಸ್ಟೆಪ್ 1, ಎರಡನ್ನೂ ರುಬ್ಕೋಬೇಕು. ಕರ್ಬೇವಿನ ಸೊಪ್ಪು ಮತ್ತು ಬ್ರಿಂಗ್ರಾಜ್ ಎಲೆಗಳನ್ನ ರುಬ್ಕೋತಿದ್ದೀನಿ. ಸ್ವಲ್ಪ ನೀರು ಹಾಕೊಂಡು ರುಬ್ಕೊಳ್ಳಿ. ಸ್ಟೆಪ್ 2, ಮತ್ತು ದಾಸವಾಳದ ಎಲೆ ಹಾಗೂ ದಾಸವಾಳದ ಹೂವನ್ನ ಹಾಕಿ ನಾನು ಮತ್ತೆ ರುಬ್ಕೊತಾ ಇದ್ದೀನಿ. ನೋಡಿ, ಈಗ ನೈಸ್ ಆಗಿ ಪೇಸ್ಟ್ ಆಗಿದೆ. ಸ್ಟೆಪ್ 3 ಏನಂದರೆ, ಈಗ ನಾನೊಂದು ತಾಜಾ ಆಯುರ್ವೇದ ಎಲೆನ ತಗೊಂಡು ಸೈಡಲ್ಲಿ ಇಟ್ಟಿದ್ದೀನಿ. ನೋಡಿ ಹೀಗೆ, ಇದು ಯಾಕಂದರೆ ಎಲ್ಲೋ ಪಾರ್ಟ್ ಎಲ್ಲ ಹೋಗಲಿ ಅಂತ, ಅದು ಟಾಕ್ಸಿಕ್ಕು. ಅದರಿಂದ ಜೆಲ್ನ ತಗೊಂಡು ಮತ್ತು ಸಿಪ್ಪೆನ ಎಸ್ದು ಜೆಲ್ನ ಹಾಕೊಬೇಕು. 1-2 ಸ್ಪೂನ್ ಆಗುವಷ್ಟು ಜೆಲ್ ಆದರೆ ಸಾಕು. ನೋಡಿ, ಅದಾದಮೇಲೆ ಪೇಸ್ಟ್ ಮಾಡ್ಕೊಳ್ಳಿ. ಇದನ್ನು ಒಂದು ಬಟ್ಟಲಿಗೆ ಟ್ರಾನ್ಸ್ಫರ್ ಮಾಡಿ. ದೆನ್ ಇದಕ್ಕೆ ನೆಕ್ಸ್ಟು ನಾವೀಗ ವಿಟಮಿನ್ ಇ ಟ್ಯಾಬ್ಲೆಟ್, ಇದು ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ, ಕೇಳಿ ಇಸ್ಕೊಬೋದು. ಈ ವಿಟಮಿನ್ ಟ್ಯಾಬ್ಲೆಟಲ್ಲಿ ನಾನು 1 ಹಾಕ್ಕೊತಾ ಇದ್ದೀನಿ. ನಿಮಗೆ ಬೇಕಿದ್ರೆ 2 ಕೂಡ ಯೂಸ್ ಮಾಡ್ಬೋದು. ಈ ಟ್ಯಾಬ್ಲೆಟ್ನ ಜೆಲ್ ಮಾತ್ರ ತೆಗೆದು ಕ್ಯಾಪ್ಸೂಲ್ನ ಎಸಿಬೇಕಾಗುತ್ತೆ. ದೆನ್ ನೀಟಾಗಿ ಮಿಕ್ಸ್ ಮಾಡಿ. ಲಾಸ್ಟ್ 2 ಟೇಬಲ್ ಸ್ಪೂನಷ್ಟು ಮೊಸರು ಹಾಕೋಬೇಕು. ಮನೆಯಲ್ಲಿ ಮಾಡಿರೋ ಮೊಸರಾದರೂ ಪರವಾಗಿಲ್ಲ, ಅಂಗಡಿಗಾದರೂ ನಡೆಯುತ್ತೆ. ದೆನ್ ಆ ಮೊಸರು ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಳಿ. ದೆನ್ ನಮಗೀಗ ಬ್ರಿಂಗ್ರಾಜ್ ಹೇರ್ ಮಾಸ್ಕ್ ರೆಡಿ ಇದೆ ಅಪ್ಲೈ ಮಾಡ್ಕೊಳ್ಳೋದಕ್ಕೆ. ಈ ಥರ ನೀವು ವಾರಕ್ಕೊಂದ್ಸಲಿ ಯೂಸ್ ಮಾಡಿಕೊಂಡ್ರೆ ನಿಮಗೆ ತಿಂಗಳಲ್ಲಿ ರಿಸಲ್ಟ್ ಸಿಗುತ್ತೆ. ನಿಮಗೆ ಈ ಹೇರ್ ಗ್ರೋತ್ ರೆಮಿಡಿ ಹೇಗೆ ಅನಿಸ್ತು? ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.